ನಮಸ್ಕಾರ ಸ್ನೇಹಿತರೆ, ನಾಳೆ ಆಗಸ್ಟ್ 25 ಧ್ರುವ ಯೋಗ. ಸಿಂಹ ರಾಶಿ ಜೊತೆ ಈ 5 ರಾಶಿಗೆ ಅದೃಷ್ಟ, ಕೈ ತುಂಬ ಹಣ, ಮನೆ ಖರೀದಿ ಭಾಗ್ಯ. ಹೌದು, ನಾಳೆ ಅಂದರೆ ಆಗಸ್ಟ್ 25ರಂದು ಧ್ರುವ ಯೋಗ ಸೇರಿದಂತೆ ಅನೇಕ ಪ್ರಭಾವಶಾಲಿ ಯೋಗಗಳು ರೂಪುಗೊಳ್ಳುತ್ತಿವೆ. ಈ ಕಾರಣದಿಂದಾಗಿ ನಾಳೆ ಮಿಥುನ ರಾಶಿ, ಸಿಂಹ ರಾಶಿ, ತುಲಾ ರಾಶಿ ಮತ್ತು ಇತರ 5 ರಾಶಿಯವರಿಗೆ ಬಹಳ ವಿಶೇಷವಾದ ದಿನವಾಗಲಿದೆ. ನಾಳೆ ಆಗಸ್ಟ್ 25ರ ಭಾನುವಾರದಂದು ಚಂದ್ರನು ಮೇಷ ರಾಶಿಯ ನಂತರ ಋಷಭ ರಾಶಿಗೆ ತೆರಳಲಿದ್ದಾನೆ ಮತ್ತು ಚಂದ್ರನಿಂದ ಮುಂದಿನ ರಾಶಿಯಲ್ಲಿ ಶುಭ ಗ್ರಹಗಳು ಇರುತ್ತವೆ. ಅಂದರೆ ಗುರುವು ಋಷಭ ರಾಶಿಯಲ್ಲಿ ಸ್ಥಿತರಿದ್ದಾನೆ. ಇದರಿಂದಾಗಿ ಸ್ವಲ್ಪ ಯೋಗವು ರೂಪುಗೊಳ್ಳುತ್ತದೆ. ಹಾಗೆಯೇ ನಾಳೆ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಸಪ್ತಮಿ ತಿಥಿ ಇದ್ದು, ಈ ದಿನ ಹಾಲ ಷಷ್ಠಿ ತಿಥಿಯ ಉಪವಾಸ ಆಚರಿಸಲಾಗುತ್ತದೆ. ಹಾಲ ಷಷ್ಠಿಯ ದಿನದಂದು ಧ್ರುವ ಯೋಗ, ರವಿ ಯೋಗ, ಭರಣಿ ನಕ್ಷತ್ರದ ಶುಭ ಸಂಯೋಗವಿದೆ. ಹಾಗಾದರೆ ಇದರಿಂದ ಅದೃಷ್ಟವನ್ನು ಪಡೆದುಕೊಳ್ಳುವ ಆ ಅದೃಷ್ಟವಂತ ರಾಶಿಗಳು ಯಾವುವೆಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಹಾಗೆ ವೈದಿಕ ಜ್ಯೋತಿಷ್ಯ ಮತ್ತು ಆಚಾರ ವಿಚಾರಗಳಲ್ಲಿ ನಂಬಿಕೆ ಇದ್ದರೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಟ್ಟು ನಿಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ಮೊದಲನೇದಾಗಿ ಮಿಥುನ ರಾಶಿ. ನಾಳೆ ಅಂದರೆ ಆಗಸ್ಟ್ 25 ಮಿಥುನ ರಾಶಿಯವರಿಗೆ ಲಾಭದಾಯಕವಾಗಿರುತ್ತದೆ. ಮಿಥುನ ರಾಶಿಯ ಜನರು ನಾಳೆ ಅನಿರೀಕ್ಷಿತ ಸಂಪತ್ತನ್ನು ಗಳಿಸುವ ಸ್ಥಿತಿಯಲ್ಲಿರಬಹುದು ಮತ್ತು ಧಾರ್ಮಿಕ ಚಟುವಟಿಕೆಗಳಲ್ಲಿಯೂ ಮುಂದುವರಿಯುತ್ತಾರೆ. ನಾಳೆ ಭಾನುವಾರದ ರಜೆಯ ಲಾಭವನ್ನು ವ್ಯಾಪಾರಿಗಳು ಪಡೆಯುತ್ತಾರೆ ಮತ್ತು ಉತ್ತಮ ಗ್ರಾಹಕರ ಚಟುವಟಿಕೆಯಿಂದ ಉತ್ತಮ ಲಾಭವನ್ನು ಪಡೆಯುತ್ತಾರೆ. ನೀವು ಸ್ನೇಹಿತರಿಗಾಗಿ ಬಹಳ ಸಮಯದಿಂದ ಕಾಯುತ್ತಿದ್ದರೆ ನಾಳೆ ನೀವು ಅವರನ್ನು ಭೇಟಿಯಾಗಬಹುದು. ಅದು ನಿಮ್ಮ ಮನಸ್ಸನ್ನು ಸಂತೋಷಪಡಿಸುತ್ತದೆ ಮತ್ತು ನೀವು ಕೆಲವು ಹೊಸ ಉತ್ತಮ ಸ್ನೇಹಿತರನ್ನು ಸಹ ಮಾಡಿಕೊಳ್ಳುತ್ತೀರಿ. ಎರಡನೇದಾಗಿ ಸಿಂಹ ರಾಶಿ. ನಾಳೆ ಅಂದರೆ ಆಗಸ್ಟ್ 25 ಸಿಂಹ ರಾಶಿಯವರಿಗೆ ಆಹ್ಲಾದಕರ ದಿನವಾಗಿರುತ್ತದೆ. ಸಿಂಹ ರಾಶಿಯ ಜನರು ನಾಳೆ ಸೂರ್ಯ ದೇವರ ಅನುಗ್ರಹದಿಂದ ಧೈರ್ಯವನ್ನು ಹೆಚ್ಚಿಸುತ್ತಾರೆ ಮತ್ತು ನಿಮ್ಮ ಆದಾಯದ ಮೂಲಗಳಲ್ಲಿ ಹೆಚ್ಚಳವನ್ನು ಕಾಣುತ್ತಾರೆ. ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತದೆ. ನೀವು ಮಾಡಿರುವ ಕೆಲಸದಿಂದ ನಾಳೆ ಸರ್ಕಾರದಿಂದ ಗೌರವ ಸಿಗುವ ಸಾಧ್ಯತೆ ದಟ್ಟವಾಗಿದೆ. ವ್ಯಾಪಾರಿಗಳು ಮತ್ತು ವ್ಯಾಪಾರಸ್ಥರು ನಾಳೆ ಉತ್ತಮ ಲಾಭವನ್ನು ಪಡೆಯುತ್ತಾರೆ ಮತ್ತು ತಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಸಾಧ್ಯವಾಗುತ್ತದೆ. ಮೂರನೇದಾಗಿ ತುಲಾ ರಾಶಿ. ನಾಳೆ ಅಂದರೆ ಆಗಸ್ಟ್ 25 ತುಲಾ ರಾಶಿಯವರಿಗೆ ಹೊಸ ಭರವಸೆಯ ಕಿರಣವನ್ನು ತಂದಿದೆ. ತುಲಾ ರಾಶಿಯವರು ನಾಳೆ ಬೆಳಗ್ಗೆಯಿಂದ ಒಳ್ಳೆಯ ಸುದ್ದಿಯನ್ನು ಕೇಳುತ್ತಾರೆ ಮತ್ತು ನಿಮ್ಮ ಆರೋಗ್ಯವು ಸುಧಾರಿಸುತ್ತದೆ. ನಾಳೆ ನೀವು ಹೊಸ ಸ್ಥಳಗಳಿಗೆ ಭೇಟಿ ನೀಡಲು ಬಯಸುತ್ತೀರಿ ಮತ್ತು ನಿಮ್ಮ ಸ್ನೇಹಿತರ ಸಂಖ್ಯೆಯು ಹೆಚ್ಚಾಗುತ್ತದೆ. ನಾಳೆ ನಿಮ್ಮ ಕೆಲಸವನ್ನು ಎಲ್ಲೆಡೆ ಪ್ರಶಂಸಿಸಲಾಗುತ್ತದೆ ಮತ್ತು ಸಮಾಜದಲ್ಲಿ ನಿಮ್ಮ ಗೌರವವು ಹೆಚ್ಚಾಗುತ್ತದೆ. ನಿಮ್ಮ ಕಡೆ ಅದೃಷ್ಟವಿದ್ದರೆ ನಿಮ್ಮ ಸಮಸ್ಯೆಗಳು ದೂರವಾಗುತ್ತವೆ ಮತ್ತು ಆರ್ಥಿಕ ಲಾಭಕ್ಕಾಗಿ ನೀವು ಅನೇಕ ಉತ್ತಮ ಅವಕಾಶಗಳನ್ನು ಸಹ ಪಡೆಯುತ್ತೀರಿ. ನಾಲ್ಕನೇದಾಗಿ ವೃಶ್ಚಿಕ ರಾಶಿ. ನಾಳೆ ಅಂದರೆ ಆಗಸ್ಟ್ 25 ವೃಶ್ಚಿಕ ರಾಶಿಯವರಿಗೆ ಅತ್ಯಂತ ಮಂಗಳಕರ ದಿನವಾಗಿದೆ. ವೃಶ್ಚಿಕ ರಾಶಿಯವರು ತಮ್ಮ ಮಕ್ಕಳಿಂದ ಅಥವಾ ಕುಟುಂಬದ ಇತರ ಯಾವುದೇ ಸದಸ್ಯರಿಂದ ನಾಳೆ ಒಳ್ಳೆಯ ಸುದ್ದಿ ಪಡೆಯಬಹುದು ಮತ್ತು ನೀವು ಸಾಕಷ್ಟು ಧೈರ್ಯ ಮತ್ತು ಶೌರ್ಯವನ್ನು ಸಹ ನೋಡುತ್ತೀರಿ. ಯಾರೊಬ್ಬರ ಸಹಾಯದಿಂದ ಹಠಾತ್ ಪ್ರಯೋಜನಗಳನ್ನು ಪಡೆಯುವುದು ಧರ್ಮದಲ್ಲಿ ನಿಮ್ಮ ಆಸಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ನೀವು ದತ್ತಿ ಕಾರ್ಯಗಳಿಗಾಗಿ ಸ್ವಲ್ಪ ಹಣವನ್ನು ಖರ್ಚು ಮಾಡಬಹುದು. ವ್ಯವಹಾರದಲ್ಲಿ ಬಾಹ್ಯ ಒಪ್ಪಂದವನ್ನು ಅಂತಿಮಗೊಳಿಸಬಹುದು. ಇನ್ನು ಕೊನೆಯದಾಗಿ ಕುಂಭರಾಶಿ. ನಾಳೆ ಅಂದರೆ ಆಗಸ್ಟ್ 25 ಕುಂಭರಾಶಿಯವರಿಗೆ ವಿಶೇಷ ದಿನವಾಗಲಿದೆ. ನಾಳೆ ಕುಂಭರಾಶಿಯವರ ಪ್ರೀತಿಯ ನಡವಳಿಕೆಯು ಜನರ ಹೃದಯವನ್ನು ಗೆಲ್ಲುತ್ತದೆ ಮತ್ತು ನಿಮ್ಮ ಸಾಮಾಜಿಕ ಸ್ಥಾನಮಾನದಲ್ಲಿ ಹೆಚ್ಚಳವನ್ನು ಸಹ ನೀವು ನೋಡುತ್ತೀರಿ. ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಮತ್ತು ಬುದ್ಧಿವಂತಿಕೆಯಿಂದ ಪ್ರಭಾವಿತರಾದ ಅನೇಕ ಜನರು ನಾಳೆ ನಿಮ್ಮ ಕ್ರಿಯೆಗಳನ್ನು ನೋಡಿದ ನಂತರ ನಿಮ್ಮಿಂದ ಸಹಾಯ ಮತ್ತು ಸಲಹೆಯನ್ನು ಪಡೆಯಲು ಪ್ರಯತ್ನಿಸಬಹುದು ಮತ್ತು ವಿದೇಶಿ ಮಾರ್ಗಗಳು ಮತ್ತು ವಿದೇಶಕ್ಕೆ ಹೋಗುವ ಮೂಲಕ ಉತ್ತಮ ಆರ್ಥಿಕ ಲಾಭದ ಸಾಧ್ಯತೆಗಳಿವೆ. ನಾಳೆ ನೀವು ನಿಮ್ಮ ಸಹೋದರ ಸಹೋದರಿಯರ ಸಹಾಯದಿಂದ ಅಪೂರ್ಣ ಮನೆಯ ಕಾರ್ಯಗಳನ್ನು ಪೂರ್ಣಗೊಳಿಸಲು ಅವಕಾಶಗಳನ್ನು ಪಡೆಯುತ್ತೀರಿ ಮತ್ತು ಅಂಟಿಕೊಂಡಿರುವ ಹಣವನ್ನು ಪಡೆಯುವ ಸಾಧ್ಯತೆಗಳಿವೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಯಿತಾ? ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ.
ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.